ಇದು ಭಾತ್ ಪುಡಿ, ಮೆಣಸು, ಚಕ್ಕೆ, ಏಲಕ್ಕಿ, ಲವಂಗ ಈ ಮೆಜರಲ್ಲೇ ಹಾಕಬೇಕು. ಆಮೇಲೆ ಬೇಳೆಗಳು ಯಾವುದು ಮಮ್ಮ? ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕಿದೆ. ಇದಕ್ಕೆ ಬ್ಯಾಡಗಿ ಮೆಣಸಿನಕಾಯಿ, ಕೊತ್ತಂಬರಿ, ಬ್ಯಾಡಗಿ ಮೆಣಸಿನಕಾಯಿ ಮತ್ತು ಕೊತ್ತಂಬರಿ ಹುರಿದು ಹಾಕಬೇಕು. ಆಮೇಲೆ ಎಲ್ಲದನ್ನು ಹುರಿಬೇಕು. ಬೇಳೆಗಳು ಸ್ವಲ್ಪ ಜಾಸ್ತಿ ಹೊತ್ತು ಹುರಿಬೇಕಾಗುತ್ತೆ. ಉಳಿದವೆಲ್ಲ ಅದ್ರಲ್ಲಿ ಅರ್ಧ ಟೈಮ್ ಹುರಿದ್ರೆ ಸಾಕು. ಕೊತ್ತಂಬರಿ ಇಷ್ಟ ಆದರೂ ಹಾಕಬೇಕು ಮೆಣಸಿನಕಾಯಿಗೆ ಪ್ರಪೋರ್ಷನ್. ಮತ್ತು ಇದಾದ್ಮೇಲೆ ಹಿಂಗೆ ಹಾಕಬೇಕು, ಹುರಿದು ಹಿಂಗೆ ಹಾಕಬೇಕು. ಬೇಳೆಗಳು ಒಂದೊಂದು ಅಳತೆ ಆದರೆ ಕೊತ್ತಂಬರಿ ಮತ್ತು ಮೆಣಸಿನಕಾಯಿ ಎರಡೂ ಬೇಳೆ ಸೇರಿದ್ರೆ ಎರಡರಷ್ಟು. ಚಕ್ಕೆ ಇದು ಏಲಕ್ಕಿ ಒಂದು 10 ಅಷ್ಟಕ್ಕೆ, ಮತ್ತು ಚಕ್ಕೆನೂ ಅಷ್ಟೇ ಸ್ವಲ್ಪ, ಲವಂಗನೂ ಒಂದು 2 ಸ್ಪೂನು, ಕಾಳು ಮೆಣಸು 4 ಸ್ಪೂನು ಹಾಕಬೇಕು. ಇದನ್ನ ಭಾತ್ ಮಾಡೋದಕ್ಕೆ ಇಂಗು ಇದಕ್ಕೆ ಎಷ್ಟು ಹಾಕಬೇಕು? ಇಂಗು ಒಂದು ಕಡಲೆಕಾಯಿ ಬೀಜದಷ್ಟು ಅಷ್ಟು. ಇದಿಷ್ಟನ್ನು ಸೇರಿಸಿ ಗ್ರೈಂಡ್ ಮಾಡಿ ಇಟ್ಕೊಂಡ್ರೆ ಭಾತ್ ಪುಡಿ ಆಗುತ್ತೆ. ಭಾತ್ ಪುಡಿ ಮಾಡಾದ್ಮೇಲೆ ಪಲ್ಯದ ಥರ ಅನ್ನದ ಜೊತೆ ತರಕಾರಿ, ಒಗ್ಗರಣೆ ತರಕಾರಿ, ಈ ಭಾತ್ ಪುಡಿ ಮತ್ತೆ ಅನ್ನ ಸೇರಿಸಿ ನಿಂಬೆಹಣ್ಣು ಹಾಕಿ ಕಲಿಸ್ಕೋಬಹುದು. ಉಪ್ಪು ಹಾಕಿ ವಾಂಗಿ ಭಾತು, ಬಿಸಿಬೇಳೆ ಭಾತುಗಳ ಪುಡಿ ಮತ್ತೆ ವೆಜಿಟೇಬಲ್ ಭಾತ್ನೂ ಮಾಡ್ಬೋದು.